ಮಿತ್ರರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2026-27ನೇ ಸಾಲಿನ 17ನೇ ಬಾರಿಗೆ ದಾಖಲೆಯ ಬಜೆಟ್ ಮಂಡಿಸಿದರು. ವರ್ಷದ ಬಜೆಟ್ ಗಾತ್ರ 4.48 ಲಕ್ಷ ಕೋಟಿ ರು. ಅಬಕಾರಿ ಇಲಾಖೆಯನ್ನು 45,000 ಕೋಟಿ ರು ಆದಾಯದ ಗುರಿ ಇಟ್ಟುಕೊಳ್ಳಲಾಗಿದೆ. ಸರ್ಕಾರಕ್ಕೆ ಅಬಕಾರಿ ಇಲಾಖೆ ಒಂದು ರೀತಿಯಲ್ಲಿ ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಿದೆ. ಅಬಕಾರಿಯಿಂದ ಆದಾಯವಿಲ್ಲದಿದ್ದರೆ ಸರ್ಕಾರ ನಡೆಸುವುದೇ ಕಷ್ಟ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವುದೂ ಕಷ್ಟವಾಗುತ್ತೆ. ಅದಕ್ಕಾಗಿ ಹೆಚ್ಚೆಚ್ಚು ವೈನ್ ಶಾಪ್ಗಳಿಗೆ ಲೈಸೆನ್ಸ್ ನೀಡುವ ಮೂಲಕ ಕುಡುಕರ ಸಂಖ್ಯೆಯು ಹೆಚ್ಚಾಗ್ತಾ ಇದೆ. ಅಬಕಾರಿ ಇಲಾಖೆ ಒಂದು ವೈಶಿಷ್ಟ್ಯತೆ ಏನೆಂದರೆ, ಮದ್ಯದ ಬೆಲೆ ಎಷ್ಟೇ ಏರಿಸಿದರೂ ಮದ್ಯಪ್ರಿಯರು ಕುಡಿಯುವುದನ್ನು ಮಾತ್ರ ಬಿಡೋಲ್ಲ. ಸಿಗರೆಟ್ ಕೂಡ ಅದೇ ರೀತಿ. ಕುಡಿತ, ಧೂಮಪಾನ ಒಂದು ಚಟವಾಗೋದ್ರಿಂದ ಎಷ್ಟು ಕಷ್ಟವಾದರೂ ಹಣ ತೆತ್ತು ಖರೀದಿಸದೇ ಇರೋದಿಲ್ಲ. ಇನ್ನು ಕಾಲೇಜು ವಿವಿಗಳಲ್ಲಿ ವಿದ್ಯಾರ್ಥಿ ಚುನಾವಣೆಯನ್ನು ಘೋಷಿಸಿದ್ದಾರೆ. ರಾಜಕೀಯದ ಬಗ್ಗೆ ವಿದ್ಯಾರ್ಥಿ ದೆಸೆಯಲ್ಲೇ ಅನುಭವ ಪಡೆದು ರಾಜಕಾರಣಕ್ಕೆ ಇಳಿಯಲಿ ಎನ್ನುವುದು ಸಿಎಂ ಅಭಿಪ್ರಾಯವಾಗಿದೆ. ಆದರೆ ರಾಜಕೀಯದ ದೊಂಬರಾಟ ಟಿವಿ ಚಾನೆಲ್ಗಳಲ್ಲಿ ನೋಡಿ ನೋಡಿ ನಮಗೆ ಸಾಕಾಗಿದೆ. ಇನ್ನು ವಿದ್ಯಾರ್ಥಿ ಚುನಾವಣೆಗಳಲ್ಲಿ ಕೂಡ ವೈಷಮ್ಯ, ದ್ವೇಷ, ಹೊಡೆದಾಟ, ಬಡಿದಾಟ ಕಾಣಬೇಕೇ? ಇನ್ನು ಈ ಜನ್ಮದಲ್ಲಿ ನಾವು ಏನೇನು ಕಾಣಬೇಕು ದೇವರಿಗೆ ಗೊತ್ತು. ವಿಕ್ಟೋರಿಯಾ ಆಸ್ಪತ್ರೆ ಹೆಸರು ಬದಲಾಯಿಸಿ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಎಂದು ಮರುನಾಮಕರಣ ಮಾಡಲು ತೀರ್ಮಾನಿಸಲಾಗಿದೆ. ಆಟೋದಲ್ಲಿ ಕುಳಿತು ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಎಂದರೆ ಚಾಲಕ ಒಂದು ಕ್ಷಣ ತಬ್ಬಿಬ್ಬಾಗದೇ ಇರೋದಿಲ್ಲ. ಕೊನೆಗೆ ವಿಕ್ಟೋರಿಯಾ ಎಂದು ಹೇಳಿದ ಮೇಲೆ ಸರಿಯಾದ ಸ್ಥಾನಕ್ಕೆ ಒಯ್ಯಬಹುದು. ಇನ್ನು ಕೆಲವು ರಿಕ್ಷಾ ಚಾಲಕರು ಊರೆಲ್ಲ ಸುತ್ತಿಸಿ ಕೊನೆಗೆ ನೀವು ಹೇಳಿದ ಆಸ್ಪತ್ರೆ ಎಲ್ಲೆಲ್ಲೂ ಕಾಣುತ್ತಿಲ್ಲವಲ್ಲ ಎಂದಾಗ ಕೊನೆಗೆ ವಿಕ್ಟೋರಿಯಾ ಆಸ್ಪತ್ರೆ ಎಂದು ಮನದಟ್ಟು ಮಾಡಿದ ಮೇಲೆ ಸರಿಯಾದ ಸ್ಥಳಕ್ಕೆ ತಂದು ಬಿಡಬಹುದು. ಅಷ್ಟರಲ್ಲಿ ಆಟೋ ಮೀಟರ್ ಚಾರ್ಜ್ 200 ದಾಟಿದ್ದರೆ ಆಶ್ಚರ್ಯವಿಲ್ಲ. ಇನ್ನು ಬಜೆಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರು ಅನುದಾನ ಮೀಸಲಿಡಲಾಗಿದೆ. ಶಕ್ತಿ ಯೋಜನೆಗೆ 5,300 ಕೋಟಿ ರು ಅನುದಾನ ಮೀಸಲಿಡಲಾಗಿದೆ. ಗೃಹಜ್ಯೋತಿಗೆ 10,578 ಕೋಟಿ ರು ಅನುದಾನ. ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟ ಹಣ ಬೇರೆ ಕಡೆ ಡೈವರ್ಟ್ ಆಗದಂತೆ ಅಥವಾ ಗುಳುಮಾಗದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. SC/ST ಕಲ್ಯಾಣಕ್ಕೆ ಮೀಸಲಿಟ್ಟ ಹಣ ಗ್ಯಾರಂಟಿ ಸ್ಕೀಮ್ಗಳಿಗೆ ಡೈವರ್ಟ್ ಆಗಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದರು. 18 ವರ್ಷ ಮಕ್ಕಳಿಗೆ ಮಾದಕ ವ್ಯಸನ ಪುನರ್ವಸತಿ ಕೇಂದ್ರ ಒಳ್ಳೆಯ ಯೋಜನೆ. ಕೆಲವು ಮನೆಗಳಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಮಾದಕ ವ್ಯಸನಿಗಳಾಗುತ್ತಾರೆ. ಅಂಥವರನ್ನು ಗುರುತಿಸಿ ಮಾದಕ ವ್ಯಸನ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿ ಮಾದಕ ದ್ರವ್ಯ ಸೇವನೆಯಿಂದ ಬಿಡಿಸಿದರೆ ಪೋಷಕರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ. ರಾಜ್ಯ ಸರ್ಕಾರಗಳು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋದರಿಂದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಾಕಾಗೋಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದರಿಂದ ರಾಜ್ಯದ ಆರ್ಥಿಕ ಆರೋಗ್ಯದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಧಕ್ಕೆಯಾಗುತ್ತೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿ ಖರ್ಚು ಮಾಡುವ ಬದಲಿಗೆ ರಸ್ತೆಗಳ ಅಭಿವೃದ್ಧಿಗೆ, ಉದ್ಯೋಗಗಳ ಸೃಷ್ಟಿಗೆ, ಹಸಿ ಕಸದ ವೈಜ್ಞಾನಿಕ ನಿರ್ವಹಣೆಗೆ ಹಣವನ್ನು ವಿನಿಯೋಗಿಸಬಹುದಿತ್ತು. ಗಾರ್ಬೇಜ್ ಸಿಟಿ ಎಂದು ಬೆಂಗಳೂರನ್ನು ಕೆಲವರು ಕರೆಯೋದು ನಿಂತು ಹೋಗ್ತಿತ್ತು. ಕಾರ್ಖಾನೆಗಳನ್ನು ಸ್ಥಾಪಿಸಿ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದರೆ ಎಷ್ಟೋ ಮನೆಗಳ ಸಂಸಾರ ಬೆಳಗುತ್ತಿತ್ತು. ಯುವ ನಿಧಿಗೆ ಯಾವುದೇ ಅನುದಾನವನ್ನು ಈ ಬಾರಿಯ ಬಜೆಟ್ನಲ್ಲಿ ಒದಗಿಸಿಲ್ಲ. ಯುವ ನಿಧಿ ಯೋಜನೆಯಲ್ಲಿ ಪ್ರತಿ ನಿರುದ್ಯೋಗಿಗೆ ಕೊಡುವ ಮಾಸಿಕ 3,000 ರೂಪಾಯಿ ಯಾವ ಮೂಲೆಗೂ ಸಾಕಾಗಲ್ಲ. ಅದರ ಬದಲಿಗೆ ಉದ್ಯಮಗಳನ್ನು ಸ್ಥಾಪಿಸಲು ಬ್ಯಾಂಕುಗಳ ಮೂಲಕ ಕೊಡುವ ಸಾಲಕ್ಕೆ ಸರ್ಕಾರವೇ ಗ್ಯಾರಂಟಿ ನೀಡಿದರೆ ಆ ಉದ್ಯಮಗಳಿಂದ ಅನೇಕ ನಿರುದ್ಯೋಗಿಗಳ ಜೀವನಕ್ಕೆ ಆಸರೆಯಾಗ್ತಿತ್ತು. 38 ಲಕ್ಷ ರೈತಾಪಿ ವರ್ಗಕ್ಕೆ ಪ್ರಸಕ್ತ ಸಾಲಿನಲ್ಲಿ 30,000 ಕೋಟಿ ಕೃಷಿ ಸಾಲ ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಸಿದ್ದರಾಮಯ್ಯ ಬಜೆಟ್ನಲ್ಲಿ ತಿಳಿಸಿದ್ದಾರೆ. 119 ಕೆರೆಗಳಿಗೆ ನೀರು ತುಂಬಿಸಲು 605 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಘೋಷಿಸಲಾಗಿದೆ. 164 ಕೆರೆಗಳಿಗೆ ನೀರು ತುಂಬಿಸಲು 237 ಕೋಟಿ ಅನುದಾನವನ್ನು ಘೋಷಿಸಲಾಗಿದೆ. 16 ವರ್ಷಗಳೊಳಗೆ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡುವುದಾಗಿ ಸರ್ಕಾರ ತಿಳಿಸಿದೆ. ಆದರೆ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡುವುದಾಗಿ ತಿಳಿಸಿಲ್ಲ. ಮಕ್ಕಳ ಕೈಯಲ್ಲಿ ಮೊಬೈಲ್ ಇದ್ದರೂ ಡೇಟಾ ರೀಚಾರ್ಜ್ ಮಾಡದಂತೆ ಮೊಬೈಲನ್ನು ಬರೀ ಕರೆಗಳಿಗೆ ಮಾತ್ರ ಬಳಸುವಂತೆ ಮಾಡಬೇಕಾಗಿದೆ. ಕರ್ನಾಟಕ ಸರ್ಕಾರ ಒಟ್ಟು 8,24,00,000 ಕೋಟಿ ಸಾಲವನ್ನು ಇದುವರೆಗೆ ಮಾಡಿದೆ. ಬಡ್ಡಿ ಮರುಪಾವತಿಗೆ 35,316 ಕೋಟಿ ರುಗಳನ್ನು ಕಟ್ಟುತ್ತಿದೆ. ಸರ್ಕಾರ ಈ ವರ್ಷ ಮಾಡಿದ ಸಾಲ 1,32,000 ಕೋಟಿ ರು ಆಗಿದೆ. ಎಷ್ಟೇ ಸಾಲ ಮಾಡಿದರೂ ಸರ್ಕಾರದ ಅಕೌಂಟ್ನಲ್ಲಿ ಸಾಲ ಉಳಿಯುತ್ತೆ ಹೊರತು ವೈಯಕ್ತಿಕವಾಗಿ ಯಾರೂ ಕಟ್ಟಬೇಕಿಲ್ಲ. ಮುಂದಿನ ಸರ್ಕಾರ ಬಿಜೆಪಿ ಅಥವಾ JDS ಯಾರೇ ಬಂದರೂ ಸಾಲದ ಹೊರೆಯನ್ನು ಹೊತ್ತುಕೊಳ್ಳುತ್ತದೆ. ಇನ್ನು 3-4 ಜನರೇಷನ್ವರೆಗೆ ಸಾಲ ಹಾಗೆ ಮುಂದುವರಿದರೂ ರಾಜಕಾರಣಿಗಳು ಏನೂ ಚಿಂತೆ ಮಾಡಬೇಕಿಲ್ಲ. ದೊಡ್ಡ ದೊಡ್ಡ ಉದ್ಯಮಗಳ ಮಾಲೀಕರು ಇದೇ ರೀತಿ ಕೋಟಿಗಟ್ಟಲೆ ಸಾಲವನ್ನು ಬ್ಯಾಂಕಿನಿಂದ ಎತ್ತುತ್ತಾರೆ. ಅಸಲು ಬಡ್ಡಿಯನ್ನು ಸರಿಯಾಗಿ ಕಟ್ಟಿಕೊಂಡು ಹೋದರೆ ಮತ್ತೆ ಸಾಲ ಪಡೆಯೋದಕ್ಕೆ ಏನೂ ತೊಂದರೆ ಇಲ್ಲ. ಈಗ ಆ ಉದ್ಯಮಪತಿ ನಿಧನರಾದ ಮೇಲೆ ಅವರ ಮಕ್ಕಳು ಮೊಮ್ಮಕ್ಕಳು ಇನ್ನೊಂದಿಷ್ಟು ಕೋಟಿ ಸಾಲವನ್ನು ಮಾಡ್ತಾರೆ. ಬ್ಯಾಂಕಿನಲ್ಲಿರುವ ದುಡ್ಡೆಲ್ಲ ಇವರ ಅಕೌಂಟಿಗೆ ತುಂಬುತ್ತಾ ಹೋಗುತ್ತೆ. ಉದ್ಯಮಗಳ ಮಾಲೀಕರ ಶ್ರೀಮಂತಿಕೆ ಹೆಚ್ಚುತ್ತಾ ಹೋಗೋದು ಇದೇ ಕಾರಣಕ್ಕೆ. ಮಿತ್ರರೇ, ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.